3 ಗಂಟೆ 14 ನಿಮಿಷ ಮಾಡ್ತಿರೋ ನಾಟಕದ ನೇಮ್ ಬಂದು ಏನೇನು ಹೇಳ್ತಾರೆ ತಪ್ಪು ತಿಳ್ಕೊಬೇಡಿ. 3 ಜನ ಹೆಣ್ಮಕ್ಳೆ. ನಾನು ಯಾವ ಕ್ಯಾರೆಕ್ಟರ್ ಮಾಡಿದ್ದೆ ಅಂದ್ರೆ ಆ ಮಾಡೋದು ಯಾರು ಇಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಾ ಅಣ್ಣಯ್ಯ. ಏನು ಗೊತ್ತಾ, ನನಗೆ ಹುಷಾರಿರಲಿಲ್ಲ, ಸೊ ರಜಾ ಹಾಕೊಂಡು ಮನೇಲಿ ಮಲಗಿದ್ದೆ. ಈಗ ನನ್ನ ಫ್ರೆಂಡ್ಸ್ ಏನು ಮಾಡ್ತಾರೆ ಗೊತ್ತಾ, ಸಡನ್ ಪ್ಲ್ಯಾನ್ಸು ಎಲ್ಲ ಹೀಗೆ. ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದು ಯಾವುದೂ ಆಗೋಲ್ಲ, ಸಡನ್ ಪ್ಲ್ಯಾನ್ಸ್ ಮಾತ್ರ ವರ್ಕ್ ಆಗುತ್ತೆ. ಇವತ್ತು ಫ್ರೆಂಡ್ಸ್ ಮೀಟಪ್ ಮಾಡ್ತಿದ್ದೀವಿ, ಸೊ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ಬೇಗ ಬಂದ್ರಿ. ಯಾಕೆ ಬೇಗ ಬರೋಕ್ಕೆ ಹೋದ್ರಿ ಗೈಸ್? ಇವಾಗ ಟೈಮ್ 12:40 ಆ್ಯಂಡ್ 9:15 ಕಾಲ್ ಮಾಡಿ ಸರ್ ಇವಾಗ ಬಂದಿದ್ದಾರೆ. ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಫೈನಲಿ ಮೈಸೂರು ಅಂತ ಫಿಕ್ಸ್ ಆಯಿತು. ಆಯಿತಾ, ನಮ್ಮ ಗ್ರೂಪ್ ಯಾವಾಗ ಫೇಮಸ್ ಆಗೋದು ಅಂತ ಕೇಳ್ತಿದ್ದಾರೆ. ಸೊ ಇದೇ ತರ ನಾವು ಟ್ರಿಪ್ ಹೋಗ್ತಾ ಇದ್ರೆ, ವ್ಲಾಗ್ಸ್ ಮಾಡ್ತಾ ಇದ್ರೆ ಫ್ರೆಂಡ್ಸ್ ಎಲ್ಲ, ಸಮ್ ಡೇ ಆಗ್ಬೋದೇನೋ, ಮೇ ಬಿ ಮೈ ನಾಟ್ ಬಿ. ಆಕ್ಚುಲಿ ಇದು ಯೂಟ್ಯೂಬ್ ಎಲ್ಲರಿಗೂ ಕ್ಲಿಕ್ ಆಗಲ್ಲ, ಸೊ ನೋಡೋಣ. ತುಂಬಾ ವರ್ಷ ಟ್ರೈ ಮಾಡಬೇಕು ಅಂಡ್ ಎಫರ್ಟ್ಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ನಮ್ಮ ಗ್ರೂಪ್ ಮೆಂಬರ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೀನಿ ಇವಾಗ. ಸಾರಿ, ಲೇಟ್ ಆಯ್ತು. ಇದು ಡಿಂಪಲ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ದೀಪಿಕಾ. ಯಾರಲ್ಲ ಹುಡುಗಿ? ಇದು ವಿನಯ್. 3 ಮೆಂಬರ್ಸ್ ಇಲ್ಲಿದ್ದಾರೆ. ಇನ್ನೊಬ್ರು ಇದ್ದಾರೆ ಇಲ್ಲಿ, ಈಶ್ವರ್ ಅಂತ. ಇವರೇ ಎಲ್ಲ ಟ್ರಿಪ್ಸ್ ಎಲ್ಲ ಪ್ಲಾನ್ ಮಾಡೋದು. ಇಲ್ಲಿ ನಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಗೈಸ್ ಏನಂದ್ರೆ ಒಂದ್ಸಲ ಮಂಗ್ಳೂರ್ಗೆ ಹೋಗಿದ್ವಾ, ಮಂಗ್ಳೂರ್ಗೆ ಹೋಗಿ ಬರ್ಬೇಕಾದ್ರೆ ಎಲ್ಲ ಮಲಗಿದ್ರು, ಫುಲ್ಲು ಸ್ಲೀಪಿಂಗ್ ಅನ್ಕೊಳ್ಳಿ. ಹಂಗಾರೆ ಡೀಪ್ ಸ್ಲೀಪು ಬಂತು ಗಾಡಿ. ನೋಡಿ ಈಗ ಇವ್ರು ಹಿಂಗ್ ಅಂದೆ ಅಷ್ಟೇ. ಹೆಂಗೆ ಎಲ್ರು ಹೆಂಗಿದ್ರು ಗೊತ್ತಾ? ನೋಡಿ ಇವ್ರೇ ಎದ್ರತವ್ರು. ಈಗ ಎದ್ದಿದ್ರೆ ಇನ್ ಮಲಗಿದ್ದವ್ರಿಗೆ ಯಾರು ರೇಂಜಿಗೆ ಆಗಿರ್ಬೇಡ. ಬರೀ ಇಂಥದೆಯಾ? ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು. ಗೈಸ್, ಅವಾಗ ಮತ್ತೆ ರಿಪೀಟ್ ಸಾಂಗ್ ಯಾಕೆ ಹಾಕ್ಸ್ತೇ ಗೊತ್ತಾ? ಮೈಕ್ ಹಾಕಿದ್ನಲ್ಲ, ಮೈಕ್ ಆಫ್ ಆಗಿತ್ತು, ಸಾಂಗ್ ಕೇಳಿಸಿರ್ಲಿಲ್ಲ. ಅದಕ್ಕೆ ಹೇಳಿದ್ರೆ ಬೈತೀರಾ ಅಂತ ಹೇಳ್ದಲೆ ಮತ್ತೆ ಒಮ್ಮೆ ಮಾಡಿಸ್ತೆ. ಗೆಳೆಯ ಗೈಸ್, ರೀಲ್ಸ್ ಮಾಡ್ತಾ ಇದ್ವಿ, ಸೊ ಅದಕ್ಕೆ ಬ್ರೇಕ್ ಕೊಟ್ಟಿದ್ವಿ. ಸೊ ಈ ಕಾರಲ್ಲಿ ನನಗೆ ಎಕ್ಸ್ಚೇಂಜ್ ಆಗ್ತಾ ಇದ್ವಿ. ಏನು ಹೇಳ್ಬೋದಾ, ಕರ್ಕೊಬಂದ್ರೆ ಲಾಂಗ್ ಡ್ರೈವ್ ಅಂತ ಇಲ್ಲಿ ರೀಲ್ಸ್ ಮಾಡ್ಕೊಂಡು ಕೂತಿದ್ದಾರೆ. ನಮಗೆ ನಿದ್ದೆ ಬರ್ತಿದೆ, ಬೆಳಗ್ಗೆ ಎದ್ದು ಆಫೀಸಿಗೆ ಹೋಗ್ಬೇಕು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈ ಸ್ಪೆಕ್ಸ್ ಮೇಲೆ ಕೂತಿದ್ದೀನಿ, ಬಟ್ ಆದ್ರೂ ಏನೂ ಆಗಿಲ್ಲ. ನೋಡಿ, ವಿನಿಕ್ಕಿಂತ ಗಟ್ಟಿ ಇದೆ ಅದು. ದಟ್ ಮೀನ್ಸ್ ನಾನು ಲೈಟ್ ವೆಯ್ಟ್ ಇದ್ದೀನಿ ಅಂತ ಅರ್ಥ. ನೀನ್ ಲೈಟ್ ವೆಯ್ಟ್ ಇದೆ ಅಂತ ಅಲ್ಲ, ಅದು ವಿನಿಕ್ಕಿಂತ ಪವರ್ ಇದೆ ಅಂತ ಅರ್ಥ. ಎಲ್ಲ ಮಾಮೂಲು ಕಂಟ್ರೋಲ್. ನೀನು ಕೂತಿರೋ ಪೋಸ್ ನೋಡಿ ಒಂಚೂರು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಇಷ್ಟು ಯಾವ ಊರಿದು? ಅವ್ರ ಅತ್ತೆ ಮನೆ ಬಂತು ಗೈಸ್. ಸೊ ಎಕ್ಸೈಟ್ ಆಗಿದ್ದಾನೆ ಗೈಸ್. ಗೊತ್ತು, ಅದಕ್ಕೆ ಕಾನ್ಫಿಡೆನ್ಸ್. ಮನೆಯಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದಿದೀವಿ, ಅಡುಗೆ ಮಾಡ್ಕೊಂಡು ರೊಟ್ಟಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಬಂದ್ವಿ. ಇವಾಗ ತಿನ್ಬೇಕು. ಕೈ ತೊಳ್ಕೊಂಡು ತಿನ್ಸು, ಮಾಮೂಲಿ ಸ್ಕೂಲ್ ರೌಂಡ್. ಕೈ ತೊಳ್ಕೊಂಡು ಕಾಲೇಜ್ ರೌಂಡ್, ಅದು ಸ್ಕೂಲ್ ರೌಂಡ್ ಅಲ್ಲ ಗೈಸ್. ಏನ್ ಗೊತ್ತಾ, ನಮ್ಮ ಕಾಲೇಜಲ್ಲಿ ವಿ ಯೂಸ್ ಟು ಸಿಟ್ ಲೈಕ್ ರೌಂಡ್, ಕುತ್ಕೊಂಡು ತಿಂತಾ ಇದ್ವಿ. ಆಯ್ತಾ, ಒಬ್ರು ಬಾಕ್ಸ್ ತರ್ತಿದ್ವಿ, ಒಬ್ರು ತಿನ್ನಿಸ್ತಾ ಇದ್ರು. ಸೊ ಎಲ್ಲ ಹೀಗೆ ಕುತ್ಕೋತಾ ಇದ್ರು, ಎಲ್ಲ ನಿಂತ್ಕೋತಾ ಇದ್ವಿ, ಎಲ್ರಿಗೂ ತಿನ್ನಿಸಿದ್ದೆ. ಈ ಬೇವರ್ಸಿಗಳು ಬಾಕ್ಸ್ ತಗೊಬರೋದ್ರೆ ಹಂಗೆ ಬರ್ತಾ ಇದ್ರು, ನನ್ನ ಬಾಕ್ಸಲ್ಲಿ ಎಲ್ಲ ಶೇರ್ ಮಾಡ್ಕೊಂಡು ತಿಂತಾ ಇದ್ವಿ. ಆಯ್ತಾ, ನೋ ಎಲ್ಲೆಲ್ಲ ಒಂದೊಂದೇ ಬರ್ತಾ ಇದ್ರು. ಕನ್ಕ್ಲೂಷನ್ ಗೈಸ್, ಬೇವರ್ಸಿಗಳೇ ಇವ್ರ ಬಾಕ್ಸ್ ಅಲ್ಲೇ ತಿಂತಾ ಇದ್ರು ಗೈಸ್. ಬಟ್ ಹೊಟ್ಟೆ ತುಂಬಂಗಂತೂ ಕೊಟ್ಟಿಲ್ಲ ಗೈಸ್. ಒಂದಿನ ಹೊಟ್ಟೆ ತುಂಬಾಗ ಅನ್ನ ಹಾಕ್ಬಿಟ್ಟಿದ್ರೆ ಏನೋ ಒಂದು ಮಾತು ಗೈಸ್. ಅದು ಏನ್ ಗೊತ್ತಾ, ನಾನು ತರ್ತಿದ್ದೆ ಒಂದ್ ಬಾಕ್ಸ್ ಅಲ್ಲಿ 6 ಮೆಂಬರ್ಸ್ ಇರ್ಬೇಕು ಅಂದ್ರೆ ಹೆಂಗ್ ಹೊಟ್ಟೆ ತುಂಬುತ್ತೆ?
ಅದೊಂಥರ ಚೆನ್ನಾಗಿರ್ತಿತ್ತು ಆಕ್ಚುಲಿ. ಇಲ್ಲ guys, ಒಬ್ರು ಇಲ್ಲ. ರೀಕ್ರಿಯೇಟಿಂಗ್ ದ ಮೆಮೊರಿ ಅವ್ರು ಇಲ್ಲ ಅಂತ ನಮಗೆ ಮನ್ಸಿಗೆಲ್ಲ ನೋವಾಗಿದೆ ಗೈಸ್ ಪಾಪ. ಅನು ಅಂತ ಅವಳೊಬ್ಳು ಮಿಸ್ ಇದ್ದಾಳೆ. ಹಂಗೇನಿಲ್ಲ guys, ಸುಮ್ನೆ ಹೇಳೋದು. ಬರೀ ಡೌಗಳು ನಿಂದ. ಆಕ್ಚುಲಿ ಅವಳು ಓದ್ತಾ ಇದ್ದಾಳೆ, ಸೊ ಬಿಸಿ. ಇವೆಲ್ಲ ಕಟ್ ಯಾವ್ದೇ ಕಟ್ ಮಾಡ್ತೀನಿ ನೀವು ಬೇಕಾದ್ರೆ ತಗೊಳ್ಳಿ, ಬೇಡಾದ್ರೆ ಬಿಡಿ. ಹೇಳ್ಬೇಕು ಅನ್ನಿಸ್ತು ಹೇಳ್ವಿ. ನಾನು ಗಾಯ್ಸ್ ನಮ್ಮ ಹುಡುಗಿಗೆ ಕಾರ್ ತಗೊಂಡಾಗ ಮಾತಾಡಿಸ್ತಿರ್ಲಿಲ್ಲ ನಾನು. ಅವಳು ಅವಾಗ ಹೇಳೋದಿದೆ, ಮೆಸೇಜ್ ಹಾಕಿದೆ ಕಾರ್ ತಗೊಂಡೆ ಅಂತ. ಲಾಸ್ಟ್ ಅಲ್ಲಿ ಏನ್ ಗೊತ್ತಾ, ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಅಷ್ಟೇ. ಸುದೀಪ್ ಸರ್ ಡೈಲಾಗು. ಕಿಚ್ಚ ಬಾಸ್ ಯೋರ್ ಫ್ಯಾನ್ಸ್ ಆರ್ ಹಿಯರ್. ತಾತ ಯಾರು ಗೊತ್ತಾ? ನೋ ಬಾಯ್, ಐ ಆಮ್ ನಾಟ್ ಸುದೀಪ್ ಫ್ಯಾನ್, ಐ ಗಿಲ್ಲಿ ಫ್ಯಾನ್. 2:45 ಟೈಮು. ಮೈಸೂರಿಗೆ ಹೋಗೋಣ ಅಂದ್ಬಿಟ್ಟು ಗೈಸ್ ಇಲ್ಲಿ ಮಾಡೋದು ಆಲೂಗಡ್ಡೆ ಪಲ್ಯ ಯಾರು ಕಂಡಿಡಿಲ್ಲ, ನಾನೇ ಕಂಡಿಡಿದ್ದು. ಶಬಾಷ್. ಅದು ಆಲೂಗಡ್ಡೆ ಪಲ್ಯ ಅಲ್ಲ, ಸಾಗು. You won the- ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಂಟ್ರೋಲ್ ಇಲ್ಲೇ ಇತ್ತು. ಒಂದು ಗಂಟಲೊಳಗೆ ಇಳಿತಾನೆ ಇಲ್ಲ ಮತ್ತೆ ನನ್ನ ಕ್ಯಾಮ್ರಾ ಅಂದ್ರೆ 2 minutes guys. ಇವರೆಲ್ಲ ಮಂಡ್ಯ ಹತ್ರ ಬಂದ್ವಿ, ಇವರೆಲ್ಲ ಯಾಕೆ ಹೋಗುತ್ತಿಲ್ಲ, ಇಲ್ಲಿ ಹೇಳ್ಕೊತಾ ಇದ್ದಾರೆ. ನಮ್ಮ ಅತ್ತೆ ಮನೆ ಗಾಯ್ಸ್, ಮೇಬಿ ನಾಳೆ ಮಾತ್ರ ಮೈಸೂರಿಗೆ ಹೋಗ್ತೀವಿ ಅಂತ ಅನ್ಸುತ್ತೆ. ನಮ್ಮ ಅತ್ತೆ ಮನೆ ಗಾಯ್ಸ್, ನಮ್ಮ ಅತ್ತೆ ಮನೆ. ಅತ್ತೆ ಮನೆ ಇಲ್ಲೇ ಇರೋದು, ಸೊ ಬಂದಿದ್ದ ಮನೆ ತೋರಿಸ್ಕೊಂಡು ಊಟ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಮನೆಗೆಲ್ಲ ಕರೆದ್ರು, ಪರ್ಮನೆಂಟ್ ಅತ್ತೆ ಮನೆ ಮನೆಗೆಲ್ಲ ಕರೆದ್ರು, ಹೋಗಿ ಊಟ ಮಾಡ್ಕೊಂಡು ಇವಾಗ ಹೋಗ್ತೀವಿ. ಬಾಯ್ಸ್ ಒಳ್ಳೆ ಊಟ ಗಾಯ್ಸ್. ಅಳಿಯ ಬಂದಂತ ಏನೇನೋ ಮಾಡಿದ್ರು. ಮಟನ್ ಗ್ರೇವಿ, ಚಿಕನ್ ಗ್ರೇವಿ, ತಂದೂರಿ, 4 ಮುದ್ದೆ, ಕಬಾಬು. ಪೊಂಗು ಅಂದ್ರೆ ಲಾಲ್ಬಾಗ್ ಎಲ್ಲ ನಂದೇ ಅಂತಾನೆ. ಮಂಡ್ಯ ಕಡೆ ಬಂದ್ರೆ ಗಾಯ್ಸ್ ಒಂದು ಮೆಸೇಜ್ ಹಾಕಿ ಅವಳು ನನಗೆ ಫೋನ್ ಮಾಡ್ತಾಳೆ. ನನ್ನ ಮತ್ತೆಗೆ ಹೇಳಿರ್ತೀನಿ ಒಳ್ಳೆ ಊಟ ಮಾಡ್ಸಿರ್ತಾರೆ, ತಿನ್ಕೋ ಹೋಗಿ. ಹಂಗೆ ಮಾತ್ರ ಯಾರು? ಹೋಗ್ಬೇಡಿ, ಹುಡುಗಿರಲ್ಲ ಗಾಯ್ಸ್, ನಮ್ಮ ಹುಡುಗಿನ ಯಾರೋ ನೋಡಕ್ ಹೋಗ್ಬೇಡಿ. ಫೀಲ್ ಆಗುತ್ತೆ ನಮ್ಗೆ. ಈ ನೋಡಿ ಗಾಯ್ಸ್ ಏನ್ ಫೀಲ್ ಆಗ್ತದೆ, 5 ಜನ ನೋಡ್ತಿರ್ತಾರೆ ಗೊತ್ತಾ? ಈಗ ನಿನ್ನೆ ಜನ ನೋಡ್ತಿರ್ತಾರೆ, ನಿಂಗೆ ಗೊತ್ತಾ? ನನ್ನ ಯಾರು ಈಗ ನನ್ನ ಹೆಚ್ಚು ಜನ ಹುಡುಗಿ ನೋಡ್ತಿರ್ಬೋದು, ಹೌದೌದು ನೋಡ್ತಿರ್ಬೋದು. ನೀನ್ ತಂಗಿನೇ ನೋಡ್ತಿರ್ಬೋದು. ಹೌದೌದು. ಕಟ್ ಮಾಡ್ತೀಯಲ್ಲ ಇದ ಇವ್ರೆಲ್ಲ ಎಲ್ಗೂ ಹೋದ್ರಪ್ಪ, ಗೊತ್ತಿರೋದು ತೋರ್ಸಕ್ಕಾಗಲ್ಲ ಗೈಸ್. ಇನ್ನೆಷ್ಟು ಗೊತ್ತಾ, 3 o'clock ಮೈಸೂರಿಗೆ ಹೋಗೋಣ ಅಂತಂದು ಮಂಡ್ಯ ಹತ್ರ ಇದೀವಿ. ಇಲ್ಲಿಂದ ಎಷ್ಟು ಗಂಟೆಗೆ reach ಒಂದು ಆಗ್ತೀವೋ ಗೊತ್ತಿಲ್ಲ. 3:15 ಗಂಟೆ ಗಾಯ್ಸ್. ಯಾಕಂದ್ರೆ ನಾವು ಬೇಗ ಹೋಗ್ಬೇಕು ಅಂತ ಬರ್ಲಿಲ್ಲ, ನಿಧಾನಕ್ಕೆ ಹೋಗೋಣ. ಇನ್ನ ಟೈಮ್ ಇದೆ, ಮಾರ್ನಿಂಗ್ ಹೋಗೋ ಟೈಮ್ ಇದೆ. ದೇವ್ರು. ಅವ್ರು ಬ್ರೇಕ್ ತಗೊಂಡಿದ್ದಾರೆ, ಸೊ ನಾವು ಇಬ್ರು ಮಾತ್ರ. ನಾವು ಕಂಟಿನ್ಯೂ ಮಾಡ್ತಿದೀವಿ. ಇವನಿಗೆ ಟೈಮ್ ಇಲ್ಲಂತೆ, ಬಟ್ ಇವನ್ನೇ ಪ್ಲಾನ್ ಮಾಡಿದ್ರು. ಅಲ್ಲ ನನಗೆ ಒಂದೇ ಒಂದು ಡೌಟು, ನಾನು ಕೇಳೋ ಹುಡುಗಿರೆಲ್ಲ ಆಲ್ಮೋಸ್ಟ್ ಕಮಿಟೆಡ್, ನಂಗೆ ಲವರ್ ಇದ್ದಾರೆ ಎಲ್ಲರೂ ಆಲ್ಮೋಸ್ಟ್ 100-90% ಹೇಳ್ತಾರೆ. ನಮ್ಮ ಹುಡುಗರು ಯಾರನ್ನೇ ಕೇಳಿದ್ರು ಇಲ್ಲ ನಾನು ಸಿಂಗಲ್, ಯಾರು 100-90% ಸಿಂಗಲ್ ಅಂತಾರೆ. ಮತ್ತು ಹುಡುಗಿರ್ನೆಲ್ಲ ಲವ್ ಮಾಡ್ತಾರೋ ಅದು ಖತರ್ನಾಕ್ ನನ್ನ ಮಗ ಯಾರು. ಈ ಕ್ವೆಶ್ಚನ್ ನಿಮಗೆ ಕಾಡ್ತಾ ಇದೆಯಾ? ತುಂಬ ಕಾಡ್ತಿದೆ ಗಾಯ್ಸ್, ತುಂಬ ಕಾಡ್ತಿದೆ. ನಾನು ಟ್ರೈ ಮಾಡಿದೆ ಗಾಯ್ಸ್, ಆಲಿಲ್ಲ. ಒಬ್ಬರನ್ನೇ ಮೇಂಟೈನ್ ಮಾಡೋಕ್ಕಾಯ್ತಲ್ಲ. ಒಬ್ಬರು ಮೇಂಟೈನ್ ಮಾಡೋಕ್ಕೆ ಈ ಸಿಚುವೇಶನ್ ಬಂದಿದೆ. ಈ ಸಿಚುವೇಶನ್ಗೆ ಬಂದಿದೆ. ರೋಡಿಗೆ ಬರ್ಸ್ಬಿಟ್ಟಿದೆ ನೋಡಿ ನೋಡಿ ಬಂದಿದ್ದ ನೋಡಿ. 3 ಗಂಟೆ 14 ನಿಮಿಷ AM ರೋಡಲ್ಲಿ ಒಬ್ಳು ಲವ್ ಮಾಡಿದ್ವಿ, ಸವಸ ಮಾಡ್ಬೇಡ ಅಂತ. ಒಬ್ಳು ಲವ್ ಮಾಡಿದ್ವಿ, ರೋಡಲ್ಲಿ ಇದೀವಿ, ಅದು ಕಾರಲ್ಲಿ ಇದೀವಿ. ಮಿಸ್ ಆಗಿ ಅಂದ್ರೆ ಇಬ್ರು ಲವ್ ಮಾಡಿದ್ರೆ ಕಾರ್ ಇರ್ತಾರಲ್ಲ ರೋಡಲ್ಲಿ ಇರೋ 3 ಜನ ಇದ್ದಿದ್ರೆ ರೋಡ್ ಮೇಲೆ ಬಟ್ಟೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಲ್ಲೋಗಿದ್ರಿ ಗೈಸ್? ಬೇರೆ ಇವಾಗ ಇನ್ನ ತಿಂದ ಆಯ್ತಾ, ತಿಂದು 5 minutes ಕಾಚ್ ಹಾಕ್ಬಿಟ್ಟು ಬಂದ ಬ್ರೇಕ್ ಅಂತ. ಅವಾಗಿಂದ ವಿಡಿಯೋ ಮಾಡಿ ಮಾತಾಡಿ ಇದ್ದೇ ಸ್ವಲ್ಪ ಅನ್ಸುತ್ತೆ. ವಿಡಿಯೋ ಕೊಡು ಗೈಸ್, ಕೂತಿರೋ ಪೊಸಿಷನ್ ನೋಡಿ ಚೆನ್ನಾಗಿದೆ. ಯಾಕಪ್ಪ ವಿಂಡೋ ಎಲ್ಲ ಓಪನ್ ಮಾಡಿದ್ದಾರೆ, ಸೊ ಫುಲ್ ಚಳಿ ಆಗ್ತಿದೆ, ಅದಕ್ಕೆ ನಾನು ಕೂತಿದ್ದೇನೆ. ಅದು ಹುಡುಗ ಅಲ್ಲ, ಮಗು. ಅಮೃತಂಜನಿಲ್ಲ ಅಲ್ಲೇ ಇಟ್ಟೆ, ಹೊಸದು ಕಣೆ. ಹೋಗ್ಬೇಕಿತ್ತ ಹೋಗ್ ಬಾ. 5 ರೂಪಾಯಿ 9 ಜನಕ್ಕೆ ಕೊಡಲ್ಲ, ಜ್ಯೂಸು. ಅವಾಗ್ಲಿಂದ ಟೀ ಅಂತ ಹುಡುಕ್ತಾನೆ ಇದೀವಿ, ಸಿಕ್ತಿಲ್ಲ, ಎಲ್ಲೂ ಸಿಕ್ತಿಲ್ಲ. ಲಾಂಗ್ ಡ್ರೈವ್ ಬಂದಿದ್ದೀವಿ ಗಾಯ್ಸ್. ಲಾಂಗ್ ಡ್ರೈವ್ ಬಂದ್ಬಿಟ್ವಿ. ಪಯಣ ಮೈಸೂರು ಕೂತಿರೋ ಸ್ಟೈಲ್
ವಿನಿ ಸೇ ಸಮಥಿಂಗ್. ವಿನಿ ಬರ್ಬೇಕಿದ್ ಜೋಶಲ್ಲಿ ಬಂದ್ಬಿಟ್ಟು ಮಂಕಳ ಅಂದ್ಬಿಟ್ಟು ಏನ್ ಮಾತಾಡಿದ್ಯಾ? ಅವನಿಗೆ ಮನ್ಸಲ್ಲಿ ನಾನು ಯಾಕಾದ್ರೂ ಬಂದೆ ಆರಾಮಾಗಿ ನಿದ್ದೆ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ. ಏನಾದ್ರು ಹೇಳು ವಿನಿ. ಅಲ್ಲ ಎಲ್ಲ ಫೀಲಿಂಗ್ ಹಂಗೆ ಇದೆ ಅನ್ಸುತ್ತೆ. ಡೇರಡನ ಓಯ್ ಟೀ ಬೇಕು ಫಸ್ಟ್. ಏನ್ ಬಂದ್ರೆ ಅವ್ನು ಟೀ ಕೊಡ್ಸೋ ಎಲ್ರಿಗೂ. ನಾನು ಎಲ್ಲ ಡೇರೆ ಹೇಳ್ತೀನಪ್ಪ, ಟ್ರೂತ್ ನನ್ನ ಕೈಲಿ ಎಲ್ಲ ಸತ್ಯ ಹೇಳಕ್ ಆಗ್ತಲ್ಲ. ಏನಾದ್ರು ಮಾಡ್ಬೇಡ ಬೇಕಾರೆ. ಟ್ರುತ್ ಆರ್ ಡೇರ್ ಆಡ್ಬೇಕು. ಅಲ್ಲ ಟ್ರೂತ್ ತಗೊಂಡ್ರು ಅಂತ ಏನ್ ದೊಡ್ಡ ಕ್ವಶನ್ ಏನ್ ಕೇಳಲ್ಲ ಗೈಸ್. ಟ್ರೂತ್ ತಗೋಬಹುದು ಅಷ್ಟಲ್ಲ. ಪೀಕ್ ಲೆವೆಲ್ ಕ್ವಶನ್ ಹುಡುಗರು ಇದ್ರೆ ಕೇಳ್ಕೊತಾರೆ ಆಯ್ತಾ. ಹುಡುಗಿರು ಇದ್ರು ಮಾತಾಡ್ಕೋತೀವಿ, ದಟ್ಸ್ ಓಕೆ. ಬಟ್ ಹುಡುಗಿ ಇದೀವಿ, ಸೊ ಮಾತಾಡೋಕ್ಕಾಗಲ್ಲ, ಪೀಕ್ ಲೆವೆಲ್ಗೆ ಹೋಗಕ್ಕಾಗಲ್ಲ. 3 ಜನ ಹುಡುಗರು 2 ಹುಡುಗಿರು ಇವಾಗಿರೋದು. ನಾನು ಹೇಳ್ತಾರ ಹುಡುಗ ನಾನು ವಿನಯ್ ನಾಗವಲ್ಲಿಯಾಗಿ ಬದಲಾಗ್ತಾರನ್ನ ನೀವು ನೋಡ್ಬೇಕಾ? ಗೈಸ್ 3 ಜನ ಹುಡುಗ 2 ಹುಡುಗಿರು, ಇಲ್ಲ ಅಂದ್ರೆ ಒಬ್ಬ ಹುಡುಗ 4 ಜನ ಹುಡುಗಿರು, ಹಿಂಗೂ ಆಗ್ಬೋದು. ಏನು ಮಾಡಕ್ಕ. ನಾವು ಕಾಲೇಜಲ್ಲಿ ಡ್ರಾಮಾ ಮಾಡಿದ್ವಿ ಆಯ್ತಾ. ಡ್ರಾಮಾದಲ್ಲಿ ನಮ್ಮ ಟೀಮ್ ಇತ್ತು, ನಮ್ಮ ಟೀಮ್ ಫುಲ್ ಇತ್ತು. ಜೊತೆಗೆ ಎಕ್ಸ್ಟ್ರಾ ಇನ್ನ 2-3 ಜನ ಆಡಾಗ 9 ಮೆಂಬರ್ಸ್ ಇದ್ದಿದ್ದು ಆಯ್ತಾ. ನಾವು 6 ಮೆಂಬರ್ಸ್ ಇದ್ವಿ. ಡ್ರಾಮಾ ಏನ್ ಸೈಕಾಗಿ ಬಂದಿತ್ತು ಅಂದ್ರೆ ಡ್ರಾಮಾ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕ್ತೀನಿ, ಬೇಕಿದ್ರೆ ನೋಡಿ ಆಯ್ತಾ. ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ನಾವ್ ಯಾರು ಆರ್ಟಿಸ್ಟ್ಗಳಲ್ಲ, ಬಟ್ ನಮ್ಮ 100% ಎಫರ್ಟ್ ಹಾಕಿ ಮಾಡಿದ್ವಿ ಎಲ್ರು ಆಯ್ತಾ. ಅಲ್ಲ ಯಾರು ಪ್ರೋ ಆರ್ಟಿಸ್ಟ್ ಅಲ್ಲ. ಏನ್ ಚೆನ್ನಾಗಿ ಬಂದಿತ್ತು ಗೊತ್ತಾ, ನಿಜ ಚೆನ್ನಾಗಿತ್ತು. ಎಲ್ಲ ಲೆಕ್ಚರರ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಪ್ರಿನ್ಸಿಪಲ್ ಎಲ್ಲ ಆಕ್ಚುಲಿ ಎಲ್ಲರೂ ಬಂದು ಹಗ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಆ್ಯಂಡ್ ನಾನು ಯಾವ ಕ್ಯಾರೆಕ್ಟರ್ ಮಾಡಿದ್ದೆ ಅಂದ್ರೆ ಸಾರಿ ಮರ್ತೋಯ್ತು.